ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಎರಡನೇ ಸುದ್ದಿ ಕೂಡ ಹಾಟ್ ನ್ಯೂಸ್ನಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದೆ. ಚಾಣಾಕ್ಷ ರಾಜಕಾರಣಿ ಅಂತಾನೆ ಗುರುತಿಸಲ್ಪಡುವಂಥವರು ಮಾಜಿ ಪ್ರಧಾನಿ ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ. ಅವರ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಕೆರಳಿಸುವಂಥ ವಿಷಯ. ಈ ಸಲ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸೋದಕ್ಕೆ ಬಿಜೆಪಿಯ ಒಳಗೆ 3 ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ಪೈಕಿ ಒಬ್ಬರು ಶಿವಪುರದ ಬಸವಾನಂದ ಸ್ವಾಮೀಜಿಗಳು. ವಾಟರ್ ಥೆರಪಿ ಮತ್ತು ನೀರು ಥೆರಪಿ ಮೂಲಕ ಹಲವರ ರೋಗಗಳನ್ನು ಗುಣಪಡಿಸಿದ ಖ್ಯಾತಿಯನ್ನು ಹೊಂದಿರುವಂಥವರು ಬಸವಾನಂದ ಸ್ವಾಮೀಜಿ. ಈಗ ಬಸವಾನಂದ ಸ್ವಾಮೀಜಿಯವರು ನಾನು ಹಾಸನ ಲೋಕಸಭಾ ಕ್ಷೇತ್ರದಿಂದ ದೇವೇಗೌಡರ ವಿರುದ್ಧ ಸ್ಪರ್ಧಿಸ್ತೀನಿ, ನನಗೆ ಬಿಜೆಪಿಯ ಟಿಕೆಟ್ ಕೊಡಿ, ಗೆದ್ದು ಬರ್ತೀನಿ ಅನ್ನುವಂಥ ವಿಶ್ವಾಸಪೂರ್ವಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಶ್ವಾಸಪೂರ್ವಕವಾಗಿ ಬಿಜೆಪಿ ಮುಖಂಡರೆದುರಿಗೆ ಟಿಕೆಟ್ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹಾಸನ ಸ್ಟುಡಿಯೋಯಿಂದ ಸ್ವತಃ ಬಸವಾನಂದ ಸ್ವಾಮೀಜಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮೀಜಿ, ಹೇಗೆ ನಿಮಗೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ವಿರುದ್ಧ ಚುನಾವಣೆಗೆ ನಿಂತುಕೊಳ್ಳುವಂಥ ಯೋಚನೆ ಬಂದದ್ದು ಹೇಗೆ ಅಂತ? ನಾನು ಸುಮಾರು ಈಗ 2 ವರ್ಷದಿಂದನೂ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಬಿ ಜೆ ಪಿಯವರು ನರೇಂದ್ರ ಮೋದಿಯವರ ಏನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ಸರ್. ಹೀಗೆ ಮಾಡ್ತಾ ಇರಬೇಕಾದ್ರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಒಂದು ದಿವಸ ಹೀಗೆ ನಾನು ವಾಯುವ್ಯ ಹಾಕಿ ಬೆಳಗ್ಗೆ ಹೋದಾಗ ಚೀನಾದವರು ಭಾರತ ದೇಶದ ಗಡಿ ಸುಮಾರು 21 ಕಿಲೋಮೀಟ್ರ್ ಒಳಗಡೆ ಬಂದು ಇಲ್ಲೆಲ್ಲ ಟೆಂಟ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ನಮ್ಮ ದೇಶದ ಸ್ಥಿತಿ ಇಷ್ಟೊಂದು ಹೀನವಾಗಿದೆ, ಜೊತೆಗೆ ನಮ್ಮ ಪ್ರಧಾನಮಂತ್ರಿ ಸ್ವಲ್ಪನೂ ಆಡಲಿಲ್ಲ ಆ ವಿಷಯದಲ್ಲಿ. ತುಂಬ ಬೇಜಾರಾಗಿ ನಾನು ನರೇಂದ್ರ ಮೋದಿಯವರ ವಿಷಯದಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದೆ. ನಂತರನೇ ಅನ್ನಿಸ್ತು, ಸುಮಾರು 6.5 ಲಕ್ಷ ಜನ ಜೀವ ಬಲಿದಾನ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಇದು ಕೇವಲ ಪ್ರಾರ್ಥನೆಯಿಂದಾಗಲಿ ಉಪವಾಸದಿಂದಾಗಲಿ ಈ ಸ್ವಾತಂತ್ರ್ಯನ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ರಾಜಕೀಯ ಶುದ್ಧೀಕರಣ ಆಗಲೇಬೇಕು. ಅದಕ್ಕೆ ನೇರವಾಗಿ ನಾನೇ ಭಾಗವಹಿಸಬೇಕು. ನಂದು ಜನ್ಮಸ್ಥಳ ಹಾಸನ ಜಿಲ್ಲೆ, ಆದ್ದರಿಂದ ಹಾಸನ ಕ್ಷೇತ್ರದಿಂದ ನಾನೇ ಮೋದಿಯವರ ಪರವಾಗಿ ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಇರಾದೆ ಶುರುವಾಯಿತು. ಈಗ ಸ್ವಾಮೀಜಿ, ಹಾಗೆ ಅಂಥದ್ದೊಂದು ನಿರ್ಧಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಪಳಗಿದ ರಾಜಕಾರಣಿಗಳಿಗೆ ಹಲವು ಲೆಕ್ಕಾಚಾರಗಳಿರ್ತವೆ. ಉದಾಹರಣೆಗೆ, ನಾನು ಇಂಥ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಬಯಸ್ತೀನಿ, ಯಾಕೆ ಅಂದರೆ ಇಲ್ಲಿ ನನ್ನ ಸಮುದಾಯದ ಜನ ಇಂತಿಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನುವಂಥದ್ದಾಗಿರಬಹುದು, ಅಥವಾ ಇಂತಿಷ್ಟು ಚುನಾವಣೆಗಳಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದವರೇ ಆರಿಸಿ ಬಂದಿದ್ದಾರೆ ಅನ್ನುವಂಥದ್ದಾಗಿರಬಹುದು. ಸದ್ಯಕ್ಕೆ ಶಾಸಕರು ನಮ್ಮ ಪಕ್ಷದವರಾಗಿರೋದ್ರಿಂದ ನನ್ನ ಗೆಲುವು ಸುಲಭ ಆಗಬಹುದು. ಈ ರೀತಿಯಾದಂಥ ಹಲವು ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷೆಯನ್ನು ವ್ಯಕ್ತಪಡಿಸೋದು ಸಾಮಾನ್ಯ ರಾಜಕೀಯದಲ್ಲಿ. ನಿಮ್ಮ ಲೆಕ್ಕಾಚಾರಗಳು ಏನು ಹಾಗಿದ್ರೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ? ನಾನು ಲೆಕ್ಕಾಚಾರ ಹಾಕಿರ್ತಕ್ಕಂಥದ್ದು, ಇಲ್ಲಿ ನನ್ನ ಸಮುದಾಯ ಅಂತ ನಾನು ಹೇಳೋದಕ್ಕಿಂತಲೂ ಒಬ್ಬ ಸ್ವಾಮೀಜಿ ಆದಂಥವನು ವಿಶ್ವ ಕುಟುಂಬಿ ಆಗಿರ್ತಾನೆ. ಹಾಗಾಗಿ ನನ್ನ ಚಿಕಿತ್ಸೆ ಮೂಲಕ ಮತ್ತು ನನ್ನ ಆರೋಗ್ಯ ಮತ್ತು ಆಧ್ಯಾತ್ಮ ಪ್ರವಚನದ ಮೂಲಕ ಎಲ್ಲ ಸಮುದಾಯದವ್ರಿಗೂ ಉಪಯೋಗ ಆಗಿದೆ. ರಾಜಕೀಯ ಲೆಕ್ಕಾಚಾರದ ದೃಷ್ಟಿಯಿಂದ ನೋಡಿದರೆ ಇಲ್ಲಿ ಬಿ ಜೆ ಪಿಗೆ ಅಂಥ ಅನುಕೂಲಕರವಾದಂಥ ಪರಿಸ್ಥಿತಿ ಇಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಯಾಕಂದರೆ ಹಾಸನ ಕ್ಷೇತ್ರದಲ್ಲಿ 8 MLA ಕ್ಷೇತ್ರಗಳು ಬರುತ್ತೆ. 6ರಲ್ಲಿ JDSನವರಿದ್ದಾರೆ, 2ರಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಆ ರೀತಿ ಲೆಕ್ಕಾಚಾರ ಮಾಡಿ ನಾನು ಇದನ್ನು ಯಾವುದನ್ನು ಪರಿಗಣನೆಗೆ ತಗೊಂಡಿಲ್ಲ. ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಮ ಯುವ ಮತದಾರರು, ಜೊತೆಗೆ ಜಾತ್ಯತೀತವಾದಂತಹ ನಿಲುವನ್ನು ಹೊಂದಿರತಕ್ಕಂಥವರು, ಜೊತೆಗೆ ದೇಶದಲ್ಲಿ ಅಭಿವೃದ್ಧಿ ಅಲೆ, ಮೋದಿ ಅಲೆ ಏನು ಬಂದಿದೆ, ಈ ಎಲ್ಲ ಲೆಕ್ಕಾಚಾರವನ್ನು ಇಟ್ಕೊಂಡು, ಜೊತೆಗೆ ನಾನು ಕೂಡ ಹೊಸ ರೀತಿಯಲ್ಲಿ ಸಂಘಟನೆ ಮಾಡಬೇಕು, ಜನರನ್ನು ಎಜುಕೇಟ್ ಮಾಡಬೇಕು ಚುನಾವಣೆ ವಿಷಯದಲ್ಲಿ. ಈಗೇನು ಜಾತಿ ಲೆಕ್ಕಾಚಾರ ಅಥವಾ ಏನು ಆಮಿಷಗಳನ್ನು ಒಡ್ತಕ್ಕಂಥದ್ದು, ಈ ಎಲ್ಲವನ್ನು ನಾವು ಜನರಿಗೆ ತಿಳುವಳಿಕೆ ಕೊಟ್ಟು, ಶಿಕ್ಷಣ ಕೊಟ್ಟು ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನುವಂತಹ
ಒಂದು ಹೊಸ ಪರಿಕಲ್ಪನೆ ಇಟ್ಕೊಂಡು ಹೊರಟಿದ್ದೀನಿ ನಾನು. ಸ್ವಾಮೀಜಿ, ನೀವೀಗಾಗಲೇ ಸ್ವತಃ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ನಿಮ್ಮ ಸ್ಪರ್ಧೆಯ ಆಕಾಂಕ್ಷೆಯನ್ನು ಹೇಳಿಕೊಂಡಿದ್ದೀರಿ ಅನ್ನುವಂಥದ್ದು ಗೊತ್ತಾಯಿತು. ಇದು ಹೌದಾ? ಯಾವಾಗ ಆಗಿದ್ರಿ ತಾವು? ನರೇಂದ್ರ ಮೋದಿ ಅವರಿಂದ ಬಂದಂಥ ಉತ್ತರ ಏನಿತ್ತು? ರಾಜ್ಯ ಬಿಜೆಪಿಯಲ್ಲಿ ಯಾವುದಾದ್ರೂ ಮುಖಂಡರನ್ನು ಸಂಪರ್ಕಿಸಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ? ನಾನು ಇಲ್ಲಿ ಏನು ನನಗೆ ಮಾರ್ಚ್ 25ನೇ ತಾರೀಕು ಹೋದ ವರ್ಷ ಈ ತಲೆಯಲ್ಲಿ ಈ ವಿಚಾರ ಬಂದ ತಕ್ಷಣವೇ ನಮ್ಮ ಕ್ಷೇತ್ರದವರು, ನನ್ನ ಹಿತೈಷಿಗಳು ಕರ್ನಾಟಕದಾದ್ಯಂತ ಎಲ್ಲರ ಹತ್ರ ಚರ್ಚೆ ಮಾಡಿ ಮುಂದೆ ಒಂದು ಫೈನಲ್ ಒಂದು ಡಿಸಿಷನ್ಗೆ ಏನು ಬಂದ್ವಿ ಅಂದರೆ, ಸ್ವತಃ ನರೇಂದ್ರ ಮೋದಿಯವ್ರ ಹತ್ರನೇ ಹೋಗೋಣ, ಅವರೇ ನಮಗೆ ಇದರಲ್ಲಿ ಪ್ರೇರಣೆ ಅಂತ ತಿಳ್ಕೊಂಡು ನಾವು ಜುಲೈ 2ನೇ ತಾರೀಕು 13ನೇ ಇಸ್ವಿ 2013 ಜುಲೈ 2ನೇ ತಾರೀಕು ಅವರನ್ನು ಭೇಟಿಯಾದ್ವಿ. ಗುಜರಾತ್ನಲ್ಲಿ ಅಹಮದಾಬಾದಲ್ಲಿ ಗಾಂಧಿನಗರದಲ್ಲಿ ಭೇಟಿಯಾದ್ವಿ. ಅಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ 42 ನಿಮಿಷಗಳ ಕಾಲ ವಿವಿಧ ವಿಷಯಗಳನ್ನು ಕುರಿತು ಚರ್ಚೆ ಮಾಡಿದ್ವಿ. ಆವಾಗ ನನ್ನ ಸ್ಪರ್ಧೆಯ ವಿಷಯವನ್ನು ಕೂಡ ನಾನು ಹೇಳಿದೆ. ತುಂಬ ಸಂತೋಷಪಟ್ಟರು. ಅಭಿನಂದನೆಗಳು, ನಿಮ್ಮಂಥವರೆಲ್ಲ ಈ ಕ್ಷೇತ್ರಕ್ಕೆ ಬರಬೇಕು, ತ್ಯಾಗಿಗಳು, ಯೋಗಿಗಳು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಆದರೆ ನಿಮ್ಮ ಸ್ಥಳೀಯ ಮುಖಂಡರ ಜೊತೆಗೆ ಮಾತನಾಡಿ ಅವರೆಲ್ಲ ಒಪ್ಪಿದ್ದೆ ಆದರೆ ನಂದೇನು ಅಭ್ಯಂತರ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ನಾವು ಧಾರವಾಡಕ್ಕೆ ತಲುಪೋದ್ರೊಳಗಾಗಿ, ಧಾರವಾಡದಲ್ಲಿ ನಮ್ಮ ಮೂಲ ಮಠ ಇದೆ, ಅಲ್ಲಿಗೆ ತಲುಪೋದ್ರೊಳಗಾಗಿ ಆಗಲೇ ಮೋದಿಜಿಯವರು ಪ್ರಹ್ಲಾದ್ ಜೋಶಿಯವರ ಹತ್ರ, ನಮ್ಮ ಅಧ್ಯಕ್ಷರ ಹತ್ರ ಮಾತನಾಡಿ ನನ್ನ ಪರಿಚಯ ಎಲ್ಲ ತೊಗೊಂಡಿದ್ರು. ಅಷ್ಟು ಕ್ವಿಕ್ಕಾಗಿ ಅವ್ರು ಕೆಲಸ ಮಾಡಿದರು. ಜೊತೆಗೆ ಅದನ್ನು ನಾವು ಇಲ್ಲಿ ಪಕ್ಷದ ವಲಯದಲ್ಲೆಲ್ಲ ತಿಳಿಸಿದ್ದೀವಿ. ಎಲ್ಲ ರೀತಿ ಏನು ಕೋರ್ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು. ಆದರೆ ಹಾಸನ ಜಿಲ್ಲೆಯಿಂದ ಈಗಾಗಲೇ BB ಶಿವಪ್ಪನವರ ಹೆಸರಿದೆ, ನವಿಲೆ ಅಣ್ಣಪ್ಪನವರ ಹೆಸರಿದೆ, ML ಕೃಷ್ಣೇಗೌಡ ಅವರ ಹೆಸರು ಕೂಡ ಇದೆ ಈ ಒಂದು ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅನ್ನುವಂಥದ್ದು. ಅವರ ವಿರುದ್ಧ ಕೂಡ ತಾವು ಸ್ಪರ್ಧೆ ಆಗಿದ್ರೆ? ಇಲ್ಲ ಸರ್, ಅದು ವಿರುದ್ಧ ಅಂತೇನಲ್ಲ. ಇಲ್ಲಿ ನಾವು ಆಕಾಂಕ್ಷಿತರು ತಮ್ಮ ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತಪಡಿಸಬಹುದು. ನಮ್ಮ ಏನು ಕೋರ್ ಕಮಿಟಿ ಇರುತ್ತೆ, ಅವರು ಯಾರನ್ನ ಅಂತಿಮಗೊಳಿಸ್ತಾರೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಸ್ವಾಮೀಜಿ, ಇನ್ನು ಕೊನೆಯ ಪ್ರಶ್ನೆ. ತಾವು ದೃಷ್ಟಿ ವಿಕಲಚೇತನರು ಸ್ವಾಮೀಜಿ, ಕಣ್ಣು ಕಾಣೋದಿಲ್ಲ ತಮಗೆ. ದೇವೇಗೌಡರು ರಾಜಕೀಯದ ವಿಷಯಕ್ಕೆ ಬಂದರೆ ಅವರಿಗೆ ಮೈತುಂಬ ಕಣ್ಣಿರುತ್ತೆ. ಒಬ್ಬ ಚಾಣಾಕ್ಷ ರಾಜಕಾರಣಿ, 24 ಅವರ್ಸ್ ರಾಜಕಾರಣಿ ಅಂತ ಕರೆಸಿಕೊಂಡಿರುವಂಥವ್ರು. ಅಂಥವರ ವಿರುದ್ಧ ತಾವು ಸ್ಪರ್ಧೆ ಮಾಡ್ತೀನಿ ಅಂತ ಇದ್ದೀರಿ. ಹೇಗೆ ಈ ಒಂದು ಪಳಗಿರುವ ರಾಜಕಾರಣಿಗೂ ಮತ್ತು ಆಧ್ಯಾತ್ಮದಲ್ಲಿ ಪಳಗಿರುವ ತಮಗೂ ಹೇಗೆ ಈ ಒಂದು ಸ್ಪರ್ಧೆ ಆಗುತ್ತೆ ಅಂತ? ಸರ್, ಇದು ಪ್ರಜಾಪ್ರಭುತ್ವದಲ್ಲಿ ಏನು ಬೇಕಾದರೂ ಸಾಧ್ಯ ಆಗಿರ್ಬೋದು. ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರೇ ಸೋಲನ್ನು ಉಂಡಿದ್ದಾರೆ, ಸ್ವತಃ ದೇವೇಗೌಡರೇ 2 ಸಾರಿ ಸೋಲನ್ನು ಉಂಡಿದ್ದಾರೆ. ಹಾಗಾಗಿ ಅವರ ಚಾಣಾಕ್ಷತನ ಆಗಲಿ ಅಥವಾ ಮೈ ತುಂಬ ಕಣ್ಣಿರ್ತಕ್ಕಂಥದ್ದಾಗಲಿ, ನನಗೆ ಕಣ್ಣು ಇಲ್ಲದೆ ಇರತಕ್ಕಂಥದ್ದಾಗಲಿ ಖಂಡಿತವಾಗಿ ಇದು ಯಾವುದೋ ಅಡ್ಡಿ ಅಲ್ಲ ಅಂತ ನನ್ನ ಅನಿಸಿಕೆ. ಸುವರ್ಣ ನ್ಯೂಸ್ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ಬಸವಾನಂದ ಸ್ವಾಮೀಜಿಗಳು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿರುವಂಥದ್ದು. ಬಿಜೆಪಿ ನಿಜಕ್ಕೂ ಇವರಿಗೆ ಟಿಕೆಟ್ ಕೊಡುತ್ತಾ, ಇವರು ದೇವೇಗೌಡರ ವಿರುದ್ಧ ಸ್ಪರ್ಧಿಸ್ತಾರಾ ಅನ್ನೋದಕ್ಕೆ ಉತ್ತರ ಸಿಗೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಮೊರಾರ್ಜಿ ದೇಸಾಯಿ ಶಾಲೆಯ ಶಿಕ್ಷಕರು ಅರಬೆತ್ತಲೆ ಪ್ರತಿಭಟನೆ ನಡೆಸುತ್ತಿರುವುದರ ಕುರಿತಾದ ವರದಿ.